ಕುರ್ಚಿ ಕಿತ್ತಾಟಕ್ಕೆ ಬೀಳುತ್ತಾ ಫುಲ್ ಸ್ಟಾಪ್. ಡಿಕೆಶಿ ರಾಹುಲ್ ಭೇಟಿಯ ಸೀಕ್ರೆಟ್ ಏನು? ಪವರ್ ಶೇರಿಂಗ್ ಹೈ ರಾಜಕೀಯ, ಡಿಕೆ ದಿಲ್ಲಿ ಸೀಕ್ರೆಟ್. ಕಾಂಗ್ರೆಸ್ನಲ್ಲಿ ಪ್ರತಿದಿನ ಕೂಡ ಅಧಿಕಾರ ಹಂಚಿಕೆಯ ವಿಚಾರ ಸೌಂಡ್ ಮಾಡ್ತಾನೆ ಇದೆ. ಕುರ್ಚಿ ಕಿತ್ತಾಟಕ್ಕೆ ಈಗಲಾದ್ರೂ ಬ್ರೇಕ್ ಬೀಳತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಾರಣ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಆದ್ರೆ ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಏನೇನು ಚರ್ಚೆ ಮಾಡಿದ್ದಾರೆ? ಪವರ್ ಶೇರಿಂಗ್ ವಿಚಾರವನ್ನ ನೆನಪು ಮಾಡಿದ್ರ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಸೂತ್ರದ ಬಗ್ಗೆ ಡಿಕೆಶಿ ಚರ್ಚೆಯನ್ನ ಮಾಡಿದ್ರ. ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿದಾರಂತೆ ಡಿಕೆಶಿ. ಹಾಗಾಗಿ ಶೀಘ್ರದಲ್ಲೇ ಈ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಒಂದೆರಡು ABC ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಡಿಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ವಿಚಾರ ಅಂತ ಹೇಳಿ ಬಂದ್ರೆ ಆವಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಥವಾ ಕೆಪಿಸಿಸಿ ಅಧ್ಯಕ್ಷ ಗಾದಿನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಪ್ಲಾನ್. ಸೊ ಈ ವಿಚಾರದಲ್ಲಿ ಇದೀಗ ಮೊನ್ನೆಯಿಂದಲೂ ಕೂಡ ದೆಹಲಿಯಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾ ಇದ್ದಾರೆ ನಾಯಕರುಗಳನ್ನ. ಇಂತಹ ಸಂದರ್ಭದಲ್ಲಿ ಆದ್ರೂ ಇನ್ನೂ ಕೂಡ ಅಟ್ಲೀಸ್ಟ್ ಪ್ರಯತ್ನ ಮಾಡೋಣ ಅನ್ನೋದ್ರಲ್ಲೇ ಇದ್ದಾರ ಡಿಕೆಶಿ ಹೇಗೆ ಅಂತ ಹೇಳಿ, ಅಥವಾ ತನ್ನ ಕೆಪಿಸಿಸಿ ಅಧ್ಯಕ್ಷ ಗಾದಿನ ಉಳಿಸಿಕೊಳ್ಳುವಂತಹ ಪ್ರಯತ್ನನ? ನವಿತಾ, DCM ಮತ್ತು ಬೇರೆ ಕೆಲವು ಸಚಿವರುಗಳು ಪದೇ ಪದೇ ದಿಲ್ಲಿ ದಂಡಯಾತ್ರೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇಲಾಖೆ ಕೆಲಸಗಳಿದ್ರೆ ಬನ್ನಿ, ಈ ರೀತಿ ಪಕ್ಷದ ಅಥವಾ ಪಕ್ಷದ ಆಂತರಿಕ ವಿಚಾರಗಳು, ಅಧಿಕಾರ ಹಂಚಿಕೆ, ಖಾತೆ, ಮತ್ತೊಂದು ಮಗದೊಂದು ಸಂಪುಟ ಪುನಾರಚನೆ ಅಂತೆಲ್ಲ ಬರಬೇಡಿ ಅನ್ನೋ ಒಂದು ಸೂಕ್ಷ್ಮವಾದ ಸಂದೇಶವನ್ನು ಖರ್ಗೆ ಕೊಟ್ಟಿದ್ರು ಅಂತ ಇತ್ತು. ಆ ಕಾರಣಕ್ಕೆ ಈಗಲೂ ಕೂಡ ಮೊನ್ನೆ ಇವತ್ತು DK ಹೋಗಿದ್ದು ಅಧಿಕಾರ ಹಂಚಿಕೆ ಮತ್ತೊಂದು ಅಂತಲ್ಲ, ಕೇಂದ್ರ ಜಲಶಕ್ತಿ ಸಚಿವರ ಒಂದು ಮೀಟಿಂಗ್ ಇತ್ತು. ಪೆನ್ನಾರ್ ಏನು ನೀರು ಹಂಚಿಕೆ ವಿವಾದ ನಡೀತಾ ಅದರ ಬಗ್ಗೆ ಅದು ಕ್ಯಾನ್ಸಲ್ ಆಯಿತು. ಅದೇ ಸಂದರ್ಭವನ್ನು ಬಳಸ್ಕೊಂಡ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಆಕ್ಸೆಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅವ್ರ ಮುಂದೆ ಮತ್ತೆ ತಮ್ಮ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಹಿಂದಿನ ಭೇಟಿಯಲ್ಲಿ ಹೇಗೆ KC ವೇಣುಗೋಪಾಲ್ ಮುಂದೆ ನಾನು ಯಾಕೆ ಅಧ್ಯಕ್ಷ ಉಳಿಬೇಕಾಗಿದೆ, ನನ್ನ ಕೊಡುಗೆ ಏನು, ನನ್ನ ಶಕ್ತಿ ಏನು, ಸಾಮರ್ಥ್ಯ ಏನು, ಸಂಪನ್ಮೂಲ ಏನು, ಸಂಘಟನೆ ಏನು, ಎಲ್ಲವನ್ನು ಕೂಡ ವಿವರವಾಗಿ ವಿವರಣೆಗಳನ್ನು ಕೊಟ್ಟಿದ್ದರು. ಡೆಸ್ಪೈಟ್ ಆಫ್ ಇಲ್ಲೆಲ್ಲ ಆಕ್ಷೇಪಗಳು, ಬದಲಾವಣೆ ಆಗಬೇಕು, ಮಗದೊಂದು ಕಾರ್ಯಭಾರ ಹೆಚ್ಚಾಗಿದೆ ಅಂತೆಲ್ಲ ಕೂಗು ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಸಲದ ಭೇಟಿಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಭವನಗಳನ್ನು ಕಟ್ತಾ ಇದ್ದೀವಿ, ಈ ಹಿಂದೆಂದೂ ಕೂಡ ಆಗದಂತಹ ಒಂದು ಸಂಘಟನೆಯನ್ನು ರಾಜ್ಯ ಕಾಂಗ್ರೆಸ್ಸಲ್ಲಿ ನನ್ನ ನೇತೃತ್ವದಲ್ಲಿ ಮಾಡ್ತಾ ಇದ್ದೀನಿ, ಮತ್ತು ಮುಂದಿನ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ದೊಡ್ಡ ಮಟ್ಟದ ರೂಪುರೇಷೆಯನ್ನು ಈಗಾಗಲೇ ನಾನು ಸಿದ್ಧ ಮಾಡಿದ್ದೀನಿ. ಸೊ ನಾನೇ ಅದನ್ನು ಪ್ರೊಸೀಡ್ ಮಾಡಿದರೆ ಇನ್ನು ಸ್ವಲ್ಪ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಅನುಕೂಲ ಆಗುತ್ತೆ, ಸಂಘಟನೆ ದೃಷ್ಟಿಯಿಂದ. ಇಲ್ಲ ಅಂದರೆ ಸರ್ಕಾರಕ್ಕೆ ಸಿಕ್ಕಂಥ ಅತಿ ದೊಡ್ಡ ಬಹುಮತ ಏನಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಉಲ್ಟಾ ಆಗಬಹುದು ಅನ್ನುವಂಥ ಒಂದು ಪ್ರಸ್ತಾಪಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದೆಲ್ಲವನ್ನು ಕೂಡ ರಾಹುಲ್ ಗಾಂಧಿ ಅವರು ಎಷ್ಟರ ಮಟ್ಟಿಗೆ ಏನು ಕನ್ವಿನ್ಸ್ ಆಗ್ತಾರೆ, ಪರ್ಸೀವ್ ಮಾಡ್ತಾರೆ ಅನ್ನೋದ್ರ ಮೇಲೆ, ಯಾಕಂದರೆ ಇವರೊಬ್ಬರೇ ಕೊಟ್ಟಿದ್ದನ್ನು ಮಾತ್ರ ಕೇಳಲ್ವಲ್ಲ, ಅವ್ರಿಗೆ 10 ಇನ್ಪುಟ್ಸ್ಗಳಿರುತ್ತೆ. CM ಮತ್ತು CM ತಂಡದ ಸಚಿವರುಗಳು ಪ್ರತ್ಯೇಕವಾಗಿ ಮಾಹಿತಿಗಳನ್ನು, ರಿಪೋರ್ಟ್ಗಳನ್ನು, ಅವರ ಅಭಿಪ್ರಾಯಗಳನ್ನು ಕೊಡ್ತಾ ಇರ್ತಾರೆ, ಭೇಟಿಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಇವರ ನಿರೀಕ್ಷೆ ಏನಿದೆ, KPCC ಅಧ್ಯಕ್ಷ ಗಾದಿಯನ್ನು ಮುಂದುವರಿಸ್ಕೊಬೇಕು ಅಂತ, ಅದಾಗತ್ತಾ ಇಲ್ವಾ? ಯಾಕಂದರೆ ಮುಖ್ಯಮಂತ್ರಿ ಗಾದಿ ಚೇಂಜ್ ಆಗೋದಂತೂ ಸಾಧ್ಯ ಇಲ್ಲ. ಈಗ ಅದನ್ನು ಕೇಳಿರಬಹುದು, ಅಧಿಕಾರ ಹಂಚಿಕೆ ಸೂತ್ರ ಅಕಸ್ಮಾತ್ ಇದ್ದಿದ್ದರೆ ನೆನಪಿಸಿರಬಹುದು, ಆದರೆ ಆಗಂದು ಮಾತ್ರಕ್ಕೆ ಅದು ಆಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಪದೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ, ನಾನೇ ಮತ್ತೊಂದು ಮುಂದಿನ ಸಲದು ನಾಯಕತ್ವ ಅಂತೆಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷಗಿರಿಯನ್ನಾದರೂ ಉಳಿಸ್ಕೊಂಡು ಪಕ್ಷದ ನಿಯಂತ್ರಣವನ್ನು ಹೇಗೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಸ್ ಪಟೇಲ್ ರೇ, ಯಾವ ರೀತಿಯಂತಹ ಪ್ರಯತ್ನ ಸಕ್ಸಸ್ ಆಗ್ತಾರಾ ಹೇಗೆ ಇದರಲ್ಲಿ ಅಂತ? ನವಿತಾ ಜೆ, ನಾನು ನಿಮ್ಮ ಹತ್ರ ಮೊದಲನೇದಾಗಿ ಹೈಕಮಾಂಡಲ್ಲಿ ಇವತ್ತು ಸಿದ್ದರಾಮಯ್ಯ ಸ್ಥಿತಿಗತಿ ಮತ್ತು DK ಶಿವಕುಮಾರ್ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಸದ್ಯ DK ಶಿವಕುಮಾರ್ ಪರವಾಗಿ ಇದೀಗ ಸೋನಿಯಾ ಗಾಂಧಿ ಅವರಿದ್ದಾರೆ, ಅವರ ಪರವಾಗಿ ಪ್ರಿಯಾಂಕಾ ಗಾಂಧಿ ವಾದ್ರವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇವತ್ತು DK ಶಿವಕುಮಾರ್ ಪರವಾಗಿದ್ದಾರೆ. ಯಾಕಂತೇಳಿದ್ರೆ ಒಂದು ಕಡೆ ಅವರು ಬೇರೆ ಚುನಾವಣೆ ಸಂದರ್ಭದಲ್ಲಿ ಆರ್ಥಿಕ ಸಂಪನ್ಮೂಲವನ್ನು ಒದಗಿಸುವಂಥದ್ದು ಮತ್ತು ಪಕ್ಷವನ್ನು ಸಂಘಟನೆ ವಿಚಾರದಲ್ಲಿ ಕೂಡ ಆರ್ಥಿಕ ಸಹಾಯ ಮಾಡುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಎಲ್ಲೊಂದು ಕಡೆ DK ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗೆ ಅನ್ನೋ ಕಾರಣಕ್ಕಾಗಿ ಬೇರೆ ರೀಸನ್ಗಳಿಗಾಗಿ ಇವತ್ತು ಪ್ರೆಸೆಂಟ್ DK ಶಿವಕುಮಾರ್ ಮೇಲೆ ಯಾರು ಏನೇ ಆರೋಪ ಮಾಡಿದ್ರು ಕೂಡ ಹೈಕಮಾಂಡ್ನ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಪರವಾಗಿದ್ದಾರೆ. ಖರ್ಗೆ ಅವರು ಅದೆಷ್ಟೋ ಕಡೆ ತಮ್ಮ ಆತ್ಮೀಯರ ಬಳಿ ಅದು ಹೇಗೆ ಸಿದ್ದರಾಮಯ್ಯರು 5 ವರ್ಷ ಅಧಿಕಾರವನ್ನು ಮಾಡ್ತಾರೆ ಅಂತೇಳಿ ನೇರವಾಗಿ ಹೇಳಿರೋದು ಉಂಟು. ಆದರೆ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥವ್ರಿಗೆ ಸದ್ಯ ಅದು ರಾಹುಲ್ ಗಾಂಧಿ ಒಬ್ಬರು ಮಾತ್ರ. ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೂಡ ಸಿದ್ದರಾಮಯ್ಯ ಪರವಾಗಿ ವಿಶ್ವಾಸ ಇದೆ. ಆದರೆ
ಕಳೆದ 1 ವರ್ಷದ ಅನೇಕ ಬೆಳವಣಿಗೆಗಳ ಕಾರಣಕ್ಕೆ ಅದು ಮೂಢ ಇರುವಂಥದ್ದು ಮತ್ತು ಬೇರೆ ಬೇರೆ ಪ್ರಕರಣಕ್ಕೆ ಸಿದ್ದರಾಮಯ್ಯ ವಿರುದ್ಧ ಅನೇಕ ದೂರುಗಳು ಹೋಗಿರ್ತಕ್ಕಂಥದ್ದು. ಸ್ವತಃ ಡಿ ಕೆ ಶಿವಕುಮಾರ್ ಪ್ರಸಕ್ತ ಸರ್ಕಾರದ ವಿದ್ಯಮಾನಗಳು, ಅವರ ಆಪ್ತರ ವಿದ್ಯಮಾನಗಳು, ಅವರ ಸುತ್ತ ನಡೀತಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ಕೂಡ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ವಿಚಾರದಲ್ಲಿ ಮೌನ ವಹಿಸಿರ್ತಕ್ಕಂಥದ್ದು ಇದು ಒಂದು ಭಾಗ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳುವಂತೆ ಎಲ್ಲೊಂದು ಕಡೆ ಪವರ್ ಶೇರಿಂಗ್ ಅಂದರೆ 30 ತಿಂಗಳ ಬಳಿಕ ನಿಮ್ಮನ್ನು ನಾವು ಮಾಡ್ತೀವಿ ಅನ್ನೋ ಒಂದು ಮಾತುಕತೆ ನಡೆದಿರುವಂಥದ್ದು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಸದ್ಯದವಾಗಿ ಆಂತರಿಕವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರವ್ರನ್ನ MLC ಮಾಡಿದರು. ಆ ಮುಖಾಂತರ ಪವರ್ ಶೇರಿಂಗ್ ಸಂದರ್ಭದಲ್ಲಿ ತಮ್ಮ ಪುತ್ರನಿಗೆ ಅತ್ಯುತ್ತಮವಾದ ಅತಿದೊಡ್ಡ ಖಾತೆಯನ್ನು ಕೊಡಿಸ್ತಾರೆ. ನಂತರ ಡಿ ಕೆ ಶಿವಕುಮಾರ್ ಅವರ ಸುತ್ತ 4 ಜನ DCMಗಳಾಗ್ತಾರೆ. ಅದು ಪರಿಶಿಷ್ಟ ಜಾತಿ, ಪಂಗಡ, ಅಲ್ಪಸಂಖ್ಯಾತ, OBC ಈ ರೀತಿ ಮತ್ತು ಲಿಂಗಾಯತ ಈ ಥರ 3 ಅಥವಾ 4 DCMಗಳನ್ನ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜೊತೆ ಅಂತರ ಕಾಯ್ದುಕೊಂಡಿರ್ತಕ್ಕಂಥ ಹಿರಿಯರನ್ನ ಒಂದು 15 ಜನರನ್ನ ಸಂಪುಟಕ್ಕೆ ತೆಗೆದುಕೊಳ್ತಾರೆ. ಆ ಮುಖಾಂತರ ಅವರಿಗೆ ಎಲ್ಲ ಪ್ರಮುಖ ಖಾತೆಯನ್ನು ಕೊಡ್ತಾರೆ. ಆ ಮುಖಾಂತರ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ನ ಕಡಿವಾಣ ಹಾಕ್ತಾರೆ. ಅವರ ಅಧಿಕಾರವನ್ನು ಸಂಪೂರ್ಣವಾಗಿ ಅವರ ಕಂಟ್ರೋಲ್ ಕೊಡಲ್ಲ ಅನ್ನೋ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಕೆಲವೊಂದು ಕಡೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಕೂಡ ಅಸೆಂಬ್ಲಿಯಲ್ಲಿ ನಾನೇ 5 ವರ್ಷದ ಬಜೆಟನ್ನು ಮಂಡಿಸ್ತೀನಿ ಅಂತ ಹೇಳ್ತಿರುವಂಥದ್ದು. ಡಿ ಕೆ ಶಿವಕುಮಾರ್ 28 ನಂತರ ನಂದೇ ನೇತೃತ್ವದಲ್ಲಿ ಚುನಾವಣೆ ನಡೀತಿರುವಂಥದ್ದು ಅನ್ನೋ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿರುವಂಥದ್ದು, ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಸದ್ಯ ರಾಜ್ಯ ರಾಜಕಾರಣದ ಬಗ್ಗೆ ಸಾಮಾನ್ಯವಾಗಿ ಏನು ನಡೀತಿದೆ ಅದು ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಸಿದ್ದರಾಮಯ್ಯರ ಈಗಾಗಲೇ ಅವರು ಕಾಲಿಗೆ ಏಟ್ ಮಾಡ್ಕೊಂಡಿರ್ತಿರೋ ವಿಚಾರ ಇರ್ತಕ್ಕಂಥ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆದಿರುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಪರವಾಗಿ ಹೈಕಮಾಂಡ್ ಅಂತ ಇದ್ರೆ ಅದು ರಾಹುಲ್ ಗಾಂಧಿ ಮಾತ್ರ ಅವ್ರ ಪರವಾಗಿರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಪಟೇಲ್ರೆ. ಹಾಗೆ ಥ್ಯಾಂಕ್ ಯು Thank you, ನವಿತಾ. ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಈ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.